ನನ್ನ ಹಿಂದೆಗಡೆ ಕಾಣಿಸ್ತಿರುವಂಥದ್ದು ದ ಎಂಡ್ ಪಾಯಿಂಟ್ ಆಫ್ ಇಂಡಿಯಾ ಆಯಿತಾ. ಇದರ ಆ ಕಡೆ ಇರುವಂಥದ್ದು ಶ್ರೀಲಂಕಾ. ಇಲ್ಲಿಂದ 18 ಕಿಲೋಮೀಟರ್ ಉಂಟು. ನೀವೇನಾದರೂ ರಾಮಾಯಣ ಬಗ್ಗೆ ಕೇಳಿದರೆ, ರಾಮಾಯಣ ಓದಿದರೆ ಅದರಲ್ಲಿ ಕೂಡ ಗೊತ್ತಿರ್ತದೆ ರಾಮ ಸೇತು ಅಂತ. ಸೊ ರಾಮ ಅವರ ವಾನರ ಸೇನೆಯವರೊಟ್ಟಿಗೆ ಸೇರಿ ಸೇತುವೆಯನ್ನು ಕಟ್ಟಿದ್ರು ಸೀತೆಯನ್ನು ಕರ್ಕೊಂಡು ಬರಲಿಕ್ಕೆ. ಆ ಸೇತುವೆ ಇದರ ಮಧ್ಯದಲ್ಲೇ ಇದೆ. ಹಾಯ್ ನಮಸ್ತೆ ವೀಕ್ಷಕರೇ, ನಾನೀಗ ರಾಮೇಶ್ವರದಲ್ಲಿದ್ದೇನೆ. ರಾಮೇಶ್ವರದಲ್ಲಿ ಇಲ್ಲಿಂದ ಈಗ ಧನುಷ್ಕೋಡಿಗೆ ಹೋಗ್ತಿದ್ದೇನೆ. ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅದರ ಮೊದಲು ಇಲ್ಲೊಂದು ಉದಯ ರೆಸ್ಟೋರೆಂಟ್ ಏನಿದೆ ಅಲ್ಲೊಂದು ಊಟ ಮಾಡಿ ಬಸ್ ಮುಖಾಂತರ ಧನುಷ್ಕೋಡಿಗೆ ಹೋಗಬೇಕಾಯ್ತಾ. ಸೊ ಇಲ್ಲಿ ಆಟೋದಲ್ಲಿ ಕೂಡ ಹೋಗ್ಬೋದು, ಬಟ್ ನಾನು ಒಬ್ಬನೇ ಆಗಿರೋದ್ರಿಂದ ಆಟೋಕ್ಕೆ 1,500 ರೂಪಾಯಿ ಕೊಡಬೇಕು. ಸೊ ಹಾಗಾಗಿ ಬಸ್ ಮೂಲಕನೇ ಹೋಗುವ. ಬಸ್ಸಿಗೆ ಜಾಸ್ತಿ ಅಂದರೆ 30 ರೂಪಾಯಿ ಇರ್ತದೆ. 30 ರೂಪಾಯಿಯಲ್ಲಿ 1,000 ರೂಪಾಯಲ್ಲಿ. ಸೊ ನೀವು ಕೂಡ ಫ್ಯಾಮಿಲಿಯವರೆಲ್ಲ ಬಂದರೆ ಖಂಡಿತ ಆಟೋದಲ್ಲಿ ಹೋಗ್ಬೋದು. ಅದು ಬಿಟ್ಟು ನೀವು ಸಿಂಗಲ್ ಆಗಿ 2-3 ಬಂದರೆ ಬಸ್ಸಲ್ಲೇ ಹೋಗ್ಬೋದು ಆರಾಮಾಗಿ. ಎಷ್ಟೋ ಬಸ್ಗಳಿದೆ ಅಂತೆ. ಸೊ ಹೋಗುವ ಧನುಷ್ಕೋಡಿಗೆ. ಸೊ ನನ್ನ ಮುಂದೆಗಡೆ ಕಾಣಿಸ್ತಿರುವಂಥದ್ದು ರಾಮೇಶ್ವರದ ದೇವಸ್ಥಾನ. ಅಲ್ಲಿಂದ ಈಗ ಇಲ್ಲಿ ಮೆಡಿಕಲ್ ಹತ್ರ ನಿಲ್ಲಬೇಕು ಹೇಳಿದರು. ಇಲ್ಲಿ ಮೆಡಿಕಲ್ ധനുഷ്കോടി ബസ് ഇവിടെ വരുങ്ക എത്ര മണി? 2 ಮಣಿಗೆ വരും. ಹಿಂಗೆ ಇರ್ಕ. ಸೊ ಇಲ್ಲಿ ನಿಲ್ಬೇಕಂತೆ. ಇಲ್ಲಿ 2 ಗಂಟೆಗೆ ಧನುಷ್ಕೋಡಿಗೆ ಹೋಗುವಂತಹ ಬಸ್ ಬರ್ತದಂತೆ. ಸೊ ಇಲ್ಲಿ ತುಂಬ ಬಿಸಿಲು ಮಾರೆ. ಸೊ ಹಾಗಾಗಿ ಬೆಳಿಗ್ಗೆ ಹೇಗಿದ್ರು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅದಾದಮೇಲೆ ಹೋಗಲಿಲ್ಲ. ಸ್ವಲ್ಪ ರೆಸ್ಟ್ ಮಾಡಿ ಈಗ ಧನುಷ್ಕೋಡಿಗೆ ಹೋಗ್ತಾ ಇದ್ದೇನೆ. ಸೊ ಧನುಷ್ಕೋಡಿ ಬೆಳಿಗ್ಗೆ 6ರಿಂದ ಸಂಜೆ 5 ತನಕ. ಸುಮಾರು ಹೊತ್ತು ಧನುಷ್ಕೋಡಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆ ಒಂದು ಜಾಗ ನೋಡುವ, ಇಂಡಿಯಾದ ಲಾಸ್ಟ್ ಪಾಯಿಂಟ್ ಹೇಗಿರ್ತದೆ ಮತ್ತು ಅದರ ಮುಂದಿನ ಜಾಗ ಹೇಗಿದೆ ಅಂತ ನೋಡುವ. ಸೊ ಈಗ ನಾವು ಧನುಷ್ಕೋಡಿ ಹೋಗುವಂತಹ ಬಸ್ಸಲ್ಲಿದ್ದೇವೆ ಆಯಿತಾ. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು 20 to 25 ಕಿಲೋಮೀಟ್ರ್ ಉಂಟಂತೆ. ಸೊ ಟಿಕೆಟ್ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ. ಅವ್ರ ಅಂಗಡಿಯವರು ಹೇಳಿದರು 30 ರೂಪಾಯಿ ಅಂತ. ನೋಡುವ ಹೇಗಾಗುತ್ತೆ ಅಂತ. ಬಟ್ ಈಗಲೇ 2 o'clock ಆಯಿತು, 5 o'clock ಕ್ಲೋಸ್. ಸೊ ಅದರ ಮೊದಲು ನಿಮಗೆ ಧನುಷ್ಕೋಡಿಯನ್ನು ತೋರಿಸ್ಬೇಕು. ನಾನು ಧನುಷ್ಕೋಡಿಯನ್ನು ನೋಡಬೇಕು. ಅಲ್ಲಿ ನಂದು ಬ್ಯೂಟಿಫುಲ್ ವೀಡಿಯೋವನ್ನು ಕ್ಯಾಪ್ಚರ್ ಮಾಡಿ ವಾಪಸ್ ಬರಬೇಕು. ಸೊ ಒಂದು ಟೈಟ್ ಶೆಡ್ಯೂಲ್ನ ಮಧ್ಯೆ ಹೇಗಾಗುತ್ತೆ ಈ ಒಂದು ಧನುಷ್ಕೋಡಿಯ ರೈಡ್ ನೋಡುವ. ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಹೇಗಿರುತ್ತೆ ಅಂತ ನೋಡುವ. ಸೊ ಫೈನಲಿ ಈ ಬಸ್ ಜರ್ನಿ ಮಾಡಿ ನಾವೀಗ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಏನಿದೆ ಧನುಷ್ಕೋಡಿ ಅದಕ್ಕೆ ರೀಚ್ ಆಗಿದ್ದೇವೆ. ಸೊ ಇಲ್ಲಿಂದ ಅಲ್ಲಿ ತನಕ ಹೋಗಬೇಕಂತಾದರೆ ನಡ್ಕೊಂಡೇ ಹೋಗಬೇಕಾಯ್ತಾ, ಬಸ್ ಹೋಗೋದಿಲ್ಲ. ಬಸ್ನ ಲಾಸ್ಟ್ ಸ್ಟಾಪಲ್ಲೇ. ಬಟ್ ಬಸ್ಸಲ್ಲಿ ಬಂದು ಕೂಡ ಅದ್ಭುತ. ಕೇವಲ ಒಂದು 20 ಮಿನಿಟ್ಸ್ನ ಡ್ರೈವ್ ಅಷ್ಟೇ. ಅದಾದಮೇಲೆ ನೀವು 2 ಕಡೆ ಕೂಡ ಸಮುದ್ರ ನೋಡ್ತಾ ಆರಾಮ್ಸೆ ಬರ್ಬೋದು. ನೋಡಿ, ಆ ಕಡೆ ಕೂಡ ಸಮುದ್ರ, ಆ ಕಡೆ ಕೂಡ ಸಮುದ್ರ. ಸೊ ಹೀಗೆ ಮಾತಾಡ್ತಾ ನಾವು ದ ಎಂಡ್ ಪಾಯಿಂಟ್ ಏನಿದೆ ಅಲ್ಲಿ ಹೋಗುವ. ಅಲ್ಲಿ ಹೋದಾಗ ನಮ್ಮ ಆ ಮುಂದೆಗಡೆ ಇರುವಂಥದ್ದು ಶ್ರೀಲಂಕಾ ಆಯಿತಾ. ಅಲ್ಲಿಂದ 18 ಕಿಲೋಮೀಟ್ರ್ ಮುಂದೆಗಡೆ ಶ್ರೀಲಂಕಾ ಕೂಡ ಉಂಟು. ಅದು ಕಾಣೋದಿಲ್ಲ, ಬಟ್ ದೂರದಲ್ಲಿ ಬೈನೋಕ್ಯುಲರ್ ಹಾಕಿದರೆ ಕಾಣ್ತದಂತೆ. ಬಟ್ ನಮ್ಮ ಐಫೋನಲ್ಲಿ ಕಾಣ್ತದ ನೋಡುವ. ಒಂದಂತೂ ನಾನು ಹೇಳಲೇಬೇಕು, ನಾವು ಎಷ್ಟೇ ಒಳ್ಳೆ ಜಾಗಕ್ಕೆ ಹೋಗಲಿ, ದ ಎಂಡ್ ಆಫ್ ಇಂಡಿಯಾ ಹೋಗಲಿ ಅಥವಾ ದ ಕೋಲ್ಡೆಸ್ಟ್ ಪ್ಲೇಸ್ ಆಫ್ ಇಂಡಿಯಾ ಅಲ್ಲಿಯೂ ಕೂಡ ಹೋಗಲಿ, ಬಟ್ ನಮ್ಮ ಊರಿನಷ್ಟು ಒಳ್ಳೆ ಯಾವುದೂ ಇರೋಲ್ಲ. ಸೊ ನಮ್ಮ ಮಂಗಳೂರಿನಷ್ಟು ಒಳ್ಳೆ ಯಾವುದೂ ಇಲ್ಲ ಅಂತ ಹೇಳ್ತೇನೆ. ಯಾಕೆಂದರೆ ಈಗ ನಾನು ರೀಸೆಂಟಾಗಿ ತಮಿಳ್ನಾಡು ಟ್ರಿಪ್ಪಲ್ಲಿದ್ದಾಗ, ಸೊ ಇಲ್ಲಿ ಕೆಲವು ಕಡೆ ನೀರೇ ಇಲ್ಲ, ನೀರಿಗೆ ಕಷ್ಟಪಡ್ತಾ ಇದ್ದಾರೆ. ಹಾಗೆಯೇ ನಾರ್ತ್ ಹೋದಾಗ ಕರೆಕ್ಟಾಗಿ ಫುಡ್ ಕೂಡ ಇಲ್ಲ. ಕೆಲವು ಕಡೆ ಜನರು ಸರಿಯಾಗಿ ಮಾತಾಡೋದೇ ಇಲ್ಲ. ಬಟ್ ನನ್ನ ಊರು ಮಂಗಳೂರನ್ನು ನೋಡಿದಾಗ ನಾನು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಮಂಗಳೂರಲ್ಲಿ ಹುಟ್ಟಿ ಬೆಳೆದಿರುವಂಥದ್ದು. ಸೊ ನಿಮಗೂ ಕೂಡ ಟ್ರಾವೆಲ್ ಮಾಡಿ ನೋಡಿ, ಆಗ ಗೊತ್ತಾಗ್ತದೆ ನಮ್ಮ ಊರು ಎಷ್ಟೊಂದು ಅದ್ಭುತ ಅಂತ. ಸೊ ಇಲ್ಲಿ ಕೆಲವರ ಹತ್ರ ಕ್ವಶನ್ ಕೇಳಿದರೆ ಆನ್ಸರೇ ಮಾಡೋದಿಲ್ಲ, ರ್ಯಾಶ್ ಆಗಿ ಮಾತಾಡ್ತಾರೆ. ಬಟ್ ನಮ್ಮ ಊರಲ್ಲೆಲ್ಲ ಹಾಗಲ್ಲ. ನಮ್ಮ ಊರಲ್ಲೆಲ್ಲ ಒಂದು ಕ್ವಶನ್ ಕೇಳಿದರೆ ನಾವು ಅದಕ್ಕೆ ಹೇಗೆ ಅಲ್ಲಿ ಹೇಗೆ ರೀಚ್ ಆಗ್ಬೋದು, ಎಲ್ಲಿ ಒಳ್ಳೆ ಹೋಟೆಲ್, ಅದೆಲ್ಲ ಆನ್ಸರ್ ಕೊಡ್ತೇವೆ.
ಸೊ ನಿಜವಾಗ್ಲೂ ಅಂತಹ ಅದ್ಭುತ ಊರು ನನ್ನ ಊರು. ಸೊ ನನ್ನ ಊರು ಯಾವುದು? ಮಂಗಳೂರು. ಸೊ ನೀವು ಕೂಡ ಮಂಗಳೂರವರಾಗಿದ್ದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾರ್ಟ್ ಹಾಕಿ ನಮ್ಮ ಮಂಗಳೂರಿಗೆ ಅಂತ ಹೇಳ್ತಾ ಈಗ ನಾನು ಧನುಷ್ಕೋಡಿಗೆ ರೀಚ್ ಆಗಿದ್ದೇನೆ. ಸೊ ಧನುಷ್ಕೋಡಿಗೆ ಆಟೋದಲ್ಲಿ ಬಂದರೆ ಇಲ್ಲಿ ತನಕ ಬರ್ತದೆ ಆಯಿತಾ, ಬಟ್ ಬಸ್ಸಲ್ಲಿ ಬರೋದಂತಾದರೆ ಅಲ್ಲೇ ಲಾಸ್ಟ್. ಸೊ ಹೇಗಿರುತ್ತೆ ನಮ್ಮ ಧನುಷ್ಕೋಡಿ ನೋಡುವ. ಸೊ ಇಲ್ಲಿ ಸಮುದ್ರದಲ್ಲೆಲ್ಲ ಆಡಲಿಕ್ಕಿಲ್ವಾ ಅಂತ, ಯಾಕಂದರೆ ಯಾರೂ ಆಡ್ತಾ ಇಲ್ಲ. ಬಟ್ ರಶ್ ಅಂತೂ ಸುಮಾರಿದೆ. ಇವತ್ತು ಸ್ಯಾಟರ್ಡೇ ಆಗಿರೋ ಕಾರಣ ಮತ್ತು ಮಧ್ಯಾಹ್ನ 2:40 ಹೊತ್ತಿಗೆ ಕೂಡ ಇಷ್ಟೊಂದು ರಶ್ ಉಂಟು ನೋಡಿ. ಸೊ ಇದು ಧನುಷ್ಕೋಡಿ. ಸೊ ಇಂಥ ಒಂದು ಜಾಗವನ್ನು ನಿಮಗೆ ತೋರಿಸ್ಬೇಕಿತ್ತು. ಸುಮಾರು ಜನರಿಗೆ ಧನುಷ್ಕೋಡಿ, ಕಾಶ್ಮೀರ್, ಮನಾಲಿ ಅಂತಹ ಜಾಗಗೆಲ್ಲ ನೋಡಬೇಕಂತ ಆಸೆ ಇರ್ತದೆ, ಬಟ್ ಅವರಿಗೆ ರಜೆ ಸಿಗೋದಿಲ್ಲ ಅಥವಾ ಕರೆಕ್ಟಾದ ಅಮೌಂಟ್ ರೆಡಿ ಆಗೋದಿಲ್ಲ. ಅಂಥವರಿಗೆ ಅಂತಲೇ ನನ್ನ ಈ ಚಾನಲ್. ಸೊ ಈ ಚಾನಲಲ್ಲಿ ನೀವು ಧನುಷ್ಕೋಡಿಯನ್ನು ನೋಡ್ಬೋದು, ನಾನು ಹೋಗುವಂತಹ ಜಾಗಗಳನ್ನು ನೋಡ್ಬೋದು, ಹಿಡನ್ ಜಾಗಗಳನ್ನು ನೋಡ್ಬೋದು. ಈ ಟ್ರಿಪ್ಪಲ್ಲಿ ನಾನು ನಿಮಗೊಂದು ಅದ್ಭುತ ಜಾಗವನ್ನು ಕೂಡ ತೋರಿಸಿದ್ದೇನೆ, ಎರವಾಡಿ ಅಂತ ಹೇಳುವಂತಹ ಜಾಗ. ಸೊ ಅದು ಕೂಡ ಯಾರೂ ನೋಡಿರಲಿಕ್ಕಿಲ್ಲ ಅಂತಹ ಜಾಗವನ್ನು ಈ ಬೋಟಲ್ಲಿ ಹೋಗುವಂಥದ್ದು. ಸೊ ಅದನ್ನು ನೀವು ನೋಡಲಿಲ್ಲ ಅಂತಾದರೆ ಈಗಲೇ ನಮ್ಮ ಚಾನಲಿಗೆ ಹೋಗಿ ನೋಡಿ, ಎರವಾಡಿ ಬೋಟಿಂಗ್ ಅಂತ ಇದೆ. ಬಟ್ ನೋಡಿ ಇದೆ ವೈಬ್. ಕಾರ್ನ್, ಶೆಲ್, ಅದು ಇದು ಎಲ್ಲ ಉಂಟು. ಸೊ ಫೈನಲಿ ಈಗ ಮಾತಾಡ್ತಾ ನಾವು ಎಂಡ್ ಪಾಯಿಂಟಿಗೆ ರೀಚ್ ಆಗಿದ್ದೇವೆ. ಸೊ ಎಂಡ್ ಪಾಯಿಂಟ್ ನಾವು ಕ್ಯಾಮರಾದಲ್ಲಿ ರೀಲ್ಸಲ್ಲೆಲ್ಲ ನೋಡಿದಾಗಿಲ್ಲ, ಸ್ವಲ್ಪ ರಿಪೇರಿ ಆಗ್ತಾ ಉಂಟು, ಏನೋ ರೀಕನ್ಸ್ಟ್ರಕ್ಷನ್ ಆಗ್ತಾ ಉಂಟಾ ಅಂತ. ಬಟ್ ನೋಡಿ ಹೇಗಿದೆ, ಇಲ್ಲಿ ನಿಂತೊಂದು ಫೋಟೋ ತೆಗೆದ್ರೆ ಏನೋ ಒಂದು ಸಾಧನೆ ಮಾಡಿದಾಗ ಲೈಫಲ್ಲಿ. ನೋಡುವ ಹೇಗಾಗುತ್ತೆ ಅಂತ ನೋಡಿ. ಸೊ ಇಲ್ಲಿ ಬೈನಾಕ್ಯುಲರಲ್ಲಿ ನೋಡಿದಾಗ ನಮಗೆ ಶ್ರೀಲಂಕಾವನ್ನು ತೋರಿಸ್ತಾರೆ. ಸೊ ಬೈನಾಕ್ಯುಲರಿಗೆ 10 to 20 ರೂಪೀಸ್ ಕೊಟ್ಟರೆ ಆ ಬೈನಾಕ್ಯುಲರಲ್ಲಿ, ಸೊ ಆ ಬೈನಾಕ್ಯುಲರಲ್ಲಿ ಆ ಕಡೆ ಶ್ರೀಲಂಕಾ ಕಾಣ್ಬೋದು. ಇದುವೇ ನನ್ನ ಹಿಂದೆಗಡೆ ಕಾಣಿಸ್ತಿರುವಂಥದ್ದು ದ ಎಂಡ್ ಪಾಯಿಂಟ್ ಆಫ್ ಇಂಡಿಯಾ ಆಯಿತಾ. ಇದರ ಆ ಕಡೆ ಇರುವಂಥದ್ದು ಶ್ರೀಲಂಕಾ. ಇಲ್ಲಿಂದ 18 ಕಿಲೋಮೀಟರ್ ಉಂಟು. ಸೊ ನೀವೇನಾದರೂ ಹೋಗೋದಂತಾದರೆ ಹೋಗ್ಬೋದು, ಬಟ್ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ದರೆ ಮಾತ್ರ ಹೋಗಲಿಕ್ಕೆ ಸಾಧ್ಯ. ಸೊ ಖಂಡಿತ ಪಾಸ್ಪೋರ್ಟ್ ಇದ್ದರೆ ಹೋಗಿ ಶ್ರೀಲಂಕಾಕ್ಕೆ. ಬೋಟ್ ಮುಖಾಂತರ ಹೋಗ್ಬೋದು ಅಥವಾ ಫ್ಲೈಟ್ ಮುಖಾಂತರ ಕೂಡ ಹೋಗ್ಬೋದು. ಸೊ ನಾವು ಹೋಗಿ ಯಾರನ್ನಾದರೂ ಕ್ರಿಕೆಟರನ್ನು ಭೇಟಿಯಾಗಿ ಬರುವ. ಬಟ್ ನೀವೇನಾದರೂ ರಾಮಾಯಣ ಬಗ್ಗೆ ಕೇಳಿದರೆ, ರಾಮಾಯಣ ಓದಿದರೆ ಅದರಲ್ಲಿ ಕೂಡ ಗೊತ್ತಿರ್ತದೆ ರಾಮ ಸೇತು ಅಂತ. ಸೊ ರಾಮ ಅವರ ವಾನರ ಸೇನೆಯ ಒಟ್ಟಿಗೆ ಸೇರಿ ಸೇತುವೆಯನ್ನು ಕಟ್ಟಿದ್ರು ಸೀತೆಯನ್ನು ಕರ್ಕೊಂಡು ಬರಲಿಕ್ಕೆ. ಆ ಸೇತುವೆ ಇದರ ಮಧ್ಯದಲ್ಲೇ ಇದೆ. ಕರೆಕ್ಟಾಗಿ ಈಗ ಕಾಣೋದಿಲ್ಲ, ಯಾಕಂದರೆ ಸುಮಾರು ದಶಕಗಳ ಹಿಂದೆ ಆದಂಥದ್ದು. ಸೊ ಹಾಗಾಗಿ ಈಗ ಕಾಣೋದಿಲ್ಲ. ಬಟ್ ನೀವೇನಾದರೂ ಸ್ಯಾಟಲೈಟಿಂದ ನೋಡಿದರೆ ಈಗಲೂ ಆ ರಾಮ ಸೇತು ಇದೆ ಅಂತ ಕಾಣ್ತದೆ. ಸೊ ನಿಜವಾಗ್ಲೂ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂದರೆ ಸಮುದ್ರದ ಮಧ್ಯದಲ್ಲಿ ಸೇತುವೆಯನ್ನು ಕಟ್ಟೋದು ಅಷ್ಟೊಂದು ಸುಲಭ ಅಲ್ಲ. ಸಮುದ್ರದ ನಡುವೆ ಸೇತುವೆ ಅಂತ ಹೇಳುವಾಗ ಇನ್ನೊಂದು ಜಾಗ ನೆನಪು ಬರುತ್ತೆ, ಅದೇನೆಂದರೆ ಪಂಬನ್ ಬ್ರಿಡ್ಜ್. ಈ ನಮ್ಮ ರಾಮೇಶ್ವರದಲ್ಲಿ ತುಂಬಾ ಫೇಮಸ್. ಸಮುದ್ರದ ಮೇಲೇ ಟ್ರೈನ್ ಕೂಡ ಹೋಗ್ತದೆ. ಅದು ಕೂಡ ಅದ್ಭುತವಾದಂತಹ ಒಂದು ಸೀನರಿ ಕೂಡ, ಹಾಗೆಯೇ ಅದೊಂದು ಎಕ್ಸ್ಪೀರಿಯನ್ಸ್ ಕೂಡ. ಸೊ ಖಂಡಿತ ಆ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಮಾಡಿಸ್ತೇನೆ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ನಿಮಗೆ ಧನುಷ್ಕೋಡಿಯನ್ನು ತೋರಿಸಬೇಕಿತ್ತು, ಹಾಗಾಗಿ ಈ ವಿಡಿಯೋ ಮಾಡಿ. ಹಾಗಾಗಿ ಇಲ್ಲಿಗೆ ಬಂದು ಧನುಷ್ಕೋಡಿಯನ್ನು ತೋರಿಸಿದ್ದೇನೆ. ಸೊ ನೀವೇನಾದ್ರು ಧನುಷ್ಕೋಡಿ ಬರೋದಂತಾದರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಮಾತ್ರ. ಅದಾದಮೇಲೆ ಎಂಟ್ರಿ ಇಲ್ಲ. ಕೆಲವರು ಸನ್ಸೆಟ್ ನೋಡಲಿಕ್ಕೆ ಅಂತ ಬರ್ತಾರೆ, ಆಗ ಅಲ್ಲಿ ಗೇಟ್ ಕ್ಲೋಸ್ ಮಾಡ್ತಾರೆ. ಇಲ್ಲಿಂದ 3 ಕಿಲೋಮೀಟರ್ ಮುಂದೆಗಡೆ ಗೇಟ್ ಇದೆ, ಅದನ್ನು ಕ್ಲೋಸ್ ಮಾಡ್ತಾರೆ. ಸೊ ಬರೋದಂತಾದರೆ 5 o'clock ಮೊದಲು ಬನ್ನಿ. 5 o'clock ಮೊದಲು ಬಂದು ಈ ಒಂದು ಇಂಡಿಯಾದ ಲಾಸ್ಟ್ ಪಾಯಿಂಟ್ ಅಥವಾ ಲಾಸ್ಟ್ ರೋಡ್ ಏನಿದೆ ಅದನ್ನು ನೋಡಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸನ್ನು ಪಡೀರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೊಸ ವಿಡಿಯೋದಲ್ಲಿ ಸಿಗುವ. ನೀವು ಕೂಡ ಟ್ರಾವೆಲ್ ಮಾಡ್ತಾಯಿರಿ, ಈ ಥರದ ಜಾಗಗಳನ್ನು ನೋಡ್ತಾಯಿರಿ. ಒಂದು ವೇಳೆ ಟ್ರಾವೆಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನು ಎಲ್ಲ ಜಾಗಗಳಿಗೆ ನಮ್ಮ ವೀಡಿಯೋದಲ್ಲೇ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾ
ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.